ಅಣ್ಣ ಫೋನ್ ಮನೆಗೆ ಹೋಗಿ ಯೂಸ್ ಮಾಡಿ ಮನೆಗೆ ಏನ ನಡ ರೋಡ್ದಾಗಲ್ಲ ಅದ ಓ ಅದಕ್ಕೆ ಬಂದ್ ಮಾಡ್ಯಾರ ರೋಡ್ ಒಮ್ಮೆ ಏನು ಡೇಂಜರ್ ಪಲ್ಟಿ ಹೊಡೆದೈತೆ ನೋಡ ಈ ಪರಿ ಬಿದ್ದೈತಲ್ಲ ಅರ್ಜೆಂಟ್ದಾಗ ಹುಬ್ಳಿ ಹೋಗುದು ಬಂದೈತಿ ಮನೆಗೆ ಫೋನ್ ಹಚ್ಚಿದ್ರೆ ಏನೋ ಕೆಲಸ ಇತ್ತು ಸ್ವಲ್ಪ ಯಾರೋ ರಿಲೇಷನ್ ಬರತ್ತಾರ ಅಂತೇಳಿ ಹುಬ್ಳಿಗೆ ಬಾ ಅಂತ ಆನ್ ಸ್ಪಾಟ್ ಕರ್ದಾರ ಬಸ್ ಬುಕ್ಕಿಂಗ್ ಇಲ್ಲ ಏನಿಲ್ಲ ಟ್ರೈನ್ನಾಗ ಹೋಗ್ಬೇಕು ಬಸ್ ನೋಡಿದೆ ಬಸ್ ಚೆಕ್ ಮಾಡಿದೆ ಬಸ್ ಯಾವ ಅವೈಲೇಬಲ್ ಇಲ್ಲ ಎಲ್ಲ 7:30 8 ಮ್ಯಾಕ್ಸಿಮಮ್ ಇತ್ತು ಟೈಮ್ ನಾನು ನೋಡಿದ್ರೆ ಅಲ್ಲೇ 8:30 ಆಗಿತ್ತು ಆಲ್ರೆಡಿ ಟ್ರೈನ್ ಚೆಕ್ ಮಾಡಿದೆ ಟ್ರೈನ್ 10:20 ಐತಿ ಹುಬ್ಳಿ ಬೆಂಗಳೂರು ಸ್ಪೆಷಲ್ 8:20 8:30 ಸೊ ನೋಡೋಣ ಕಟನ್ ಕಡೆ ಟೈಮ್ ಐತಿ ಎಷ್ಟು ಜಲ್ದಿ ಕ್ಯಾಚ್ ಮಾಡೋಕೆ ಟ್ರೈ ಮಾಡೋಣ ಅಂತ ಕ್ಯಾಚ್ ಮಾಡೋಣ ಟ್ರೈನ್ ಹೋಗಬೇಕಾ ಏನು ಮಾಡೋಕೆ ಬರೋಂಗಿಲ್ಲ ಸೊ ಲೆಟ್ ಅಸ್ ಟ್ರೈ ನಾನು ಇನ್ನೊಂದು ಫೋನ್ ಬಿಟ್ಟು ಬಂದ್ಬಿಟ್ಟಿನಿ ಬಿಜಿದಾಗ ಲಫ ಆಗಿರ್ಬೋದು 9:45 9:50 ಸೊ ಸಿಗ್ತೈತೆ ಟ್ರೈನ್ ಏನು ಪ್ರಾಬ್ಲಮ್ ಇಲ್ಲ ಎಸ್ ಲೆಟ್ಸ್ ಗೋ Just like the scripture in a hotel drawer, just to know what good my faith is for. My train of thought ain't making all of the stops. Not selling, but no one wants what I've got. What I've got. What's in a word if no one feels any blame? Who gives a shit if no one feels any shame? You know the sun won't rise in everyone's sky. Stars can't dance until you open your eyes. There ain't no way that you can please all your friends, and all good things will always come to an end. Just take a break and play the game with the cards you've been dealt. Yeah, be good to yourself. ಎಸ್ ಇವತ್ತು ಸೆಕೆಂಡ್ ಡೇ ಹುಬ್ಳಿಗೆ ಬಂದ ಕೂಡಲ್ ಸಂಗಮಿಗೆ ಹೊಂಟೀವಿ ನಾನು ನಮ್ಮ ಮಮ್ಮಿ ನಮ್ಮ ಅಮ್ಮದು ಇದ್ರ ಸಂಬಂಧ ಹುಬ್ಳಿಗೆ ಬಂದಿದ್ದು ನಾನು ನಿನ್ನೇನು ಭಾಳ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಂಗೆ ಹಾಗೆ ಯಾಕಂದ್ರೆ ಮನ್ಯಾಗ ಗೆಸ್ಟ್ಸ್ ಬಂದಿದ್ರೆ ಕೆಲಸ ದಬ್ಬಾಶೆ ನಿಮ್ಗೆ ಗೊತ್ತು ಮನ್ಯಾಗ ಗೆಸ್ಟ್ ಬಂದ್ರೆ ಎಷ್ಟು ಕೆಲಸ ಇರ್ತೈತೆ ಅಂತಂದು ನಾ ಅಲ್ಲಿಂದ ನಿದ್ದೆ ಇರ್ಲಾರ್ದಂಗೆ ಬೀಕೊಂಡು ಬಂದೇನು ರಾತ್ರಿ ಆದರೂ ಅಯ್ಯೋ ನಿನ್ನೆ ಎಲ್ಲಿ ತೊಂದರೆ ಬಿಡ್ಲಾರ್ದಂಗೆ ಕೆಲಸ ಹಚ್ಚಿದ್ರು ನಮ್ಮ ಮನ್ಯಾಗ ಸೊ ಎಸ್ ಟೋಟಲ್ 174 ಕಿಲೋಮೀಟರ್ಸ್ ತೋರ್ಸಾಗೈತಿ ಇಲ್ಲಿಂದ 3 hours 40-50 minutes ಮಿನಿಮಮ್ ತೋರ್ಸಾಗೈತಿ ETA ಸೊ ನೋಡೋಣಂತ ನಾವೆಷ್ಟೊತ್ತಿಗೆ ರೀಚ್ ಆಕ್ಕೇವಂತಂತ ಇದು ಕಾರ್ ಬ್ರಿಜಾ ZXi ಕಾರ್ ಬೆಳಗ್ಗೆ ಬಂದು ವಾಶ್ ಮಾಡಿ ಹೋಗೋಣ ಸೊ ಇವತ್ತಲ್ಲ ನಿನ್ನೆ ಮತ್ತು ನಿನ್ನೆ ರಾತ್ರಿ ಮಳೆ ಬಂದು ವಾಪಸ್ ಹೆಂಗೈತೆ ಹಂಗಾಗೈತಿ ನಿಮಗೆ ಸೆಟಪ್ಪಿಂದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ತಡ್ರಿ ನಾ ಹೆಂಗಾಗೈತೆ ಸೆಟಪ್ ಅಂತಂದು ಇದೇನು ಶೂಟ್ ಆಗತ್ತೈತಲ್ಲ ಇದ್ರ ಸೆಟಪ್ ಹೆಂಗೆ ಮಾಡಿ ಅಂತ ತೋರಿಸ್ತೀನಿ ಎಸ್ ಗಾಯ್ಸ್ ಚಲೋ ಇತ್ತು ಅನಿಸಾತೈತಿ ನೋಡೋಣ ಎಷ್ಟು ಚಲೋ ಐತೆ ಎಷ್ಟಿಲ್ಲ ಅಂತಂದು
ಇನ್ನೊಂದು ಸ್ವಲ್ಪ ಹಿಂಗಿದ್ರೆ ಭಾಳ ಬೆಟ್ರ್ ಆಕಿತ್ತಲ್ಲ. ಎಸ್, ಇದು ಇಲ್ಲದರಿ ಈ ಆ್ಯಂಗಲ್ ಪರ್ಫೆಕ್ಟ್. ಇದು ಕುಂದ್ರತಿಲ್ಲ, ಇಲ್ಲಿ ಮಾಡೇನಿ ನೋಡ್ರಿ ನಾ. ಇದು ಫೋನ್ ಹೋಲ್ಡರ್ ಸನ್ ರೂಫಿಗೆ ಹಾಕ್ಯಾನ ನಾನು. ಎಷ್ಟು ಕರೆಕ್ಟ್ ಕುಂದಿರ್ತದೆ ಗೊತ್ತಿಲ್ಲ. ಆ್ಯಂಗಲ್ಲು ಒಂದು ಸ್ವಲ್ಪ ಅಷ್ಟೇನು ಪರ್ಫೆಕ್ಟ್ ಇಲ್ಲ. ನಾ ಎಲ್ಲ ಆ್ಯಂಗಲ್ ಏನೂ ಶೂಟ್ ಮಾಡ್ತೇನೆ ಬೈ ದ ವೇ. ಈ ಸದ್ಯಕ್ಕೆ ಗಾಡಿ ಪಾರ್ಕಿಂಗ್ಲಿಂದ ಹೊರಗೆ ಇದು ಪಾರ್ಕಿಂಗ್ ರೀ. ಇಲ್ಲಿಂದೆಲ್ಲ ಇದು ವೆಂಟೋ 1.6 ಡೀಸೆಲ್ ಟರ್ಬೋ 2014 ಮಾಡಲ್ ಇದೆ. ಈಗ ಯಾರೂ ಒಳಸಲ್ಲ. ಈಗ ನಾ ಬೆಂಗಳೂರಾಗಿದ್ದು ಇದ್ರ ಸಂಬಂಧ. ಸೊ ಈ ಗಾಡಿನೂ ರೆಡಿ ಮಾಡ್ಬೇಕಂತ ಐತಿ. ಆದಷ್ಟು ಜಲ್ದಿ ರೆಡಿ ಮಾಡೋಣ. ಇದು ಇಂಟೀರಿಯರ್ ಇದ್ರದ್ದು ನಿಮ್ಗೆ ಗೊತ್ತಲ್ಲ. ಸೊ ಎಸ್, ನೋಡುಂಬರ್ರಿ ಡ್ರೈವ್ ಹೆಂಗಿರ್ತೈತಿ ಇವತ್ತಿಂದ. ಐ ಆಮ್ ಟು ಎಕ್ಸೈಟೆಡ್. ಎಲ್ಲಿ ಬರ್ತಾನ ನೋಡು ಚೋಳ ಮಗನ. ನಿಂದು ಯಾವ್ದು ರೋಡ್, ನೀ ಎಲ್ಲಿ ಬರಾತಿ ಮತ್ತೆ ಕೈ ಮಾಡ್ದ ನಿಂತು. ಕಾಮನ್ ಸೆನ್ಸ ಇಲ್ಲ ಮಂದಿಗೆ. ಅವನು ಎಲ್ಲಿ ಬರ್ತಾರೋ ಏನು, ಮತ್ತೆ ನಮಗೆ ಕೈ ಮಾಡ್ತಾರೆ. ಏನು ಹೇಳಕ್ಕೆ ಬರೋಂಗಿಲ್ಲ ಮಂದಿಗೆ. ಅವ್ರದ್ದು ಕರೆಕ್ಟ್ ಬರೋಂಗಿಲ್ಲ. ನೋಡು ಫೋನ್ನಾಗ ಓ ಅಣ್ಣ, ಫೋನ್ ಮನೆಗೆ ಹೋಗಿ ಯೂಸ್ ಮಾಡಿ. ಮನೆಗೆ ಏನೇ ನಡ ರೋಡ್ದಾಗಲ್ಲದ. ಬ್ಯಾಡ್ ಡೇ ಚೂಸ್ ಮಾಡೇ ನಾನು ಡ್ರೈವಿಂಗಿಗೆ. ನಿನ್ನೆ ಲೆಗ್ಸ್ ಮಾಡೇನಿ, ಸ್ಕ್ವಾಡ್ಸ್ ಎಲ್ಲ. ಸೊ ಮ್ಯಾನ್ಯುವಲ್ ಕಾರ್ ಬೈ ದ ವೇ. ಇಮ್ಯಾಜಿನ್ ಮಾಡಿರಿ, ಕಾಲು ನಡ್ಗಾತೈತೆ ನಮ್ದು ಲೆಫ್ಟ್ ಕ್ಲಚ್ ಹೊತ್ತಕ್ಕೆ. ಎಸ್, ಎಕ್ಸ್ಪೀರಿಯನ್ಸ್ ಐತಲ್ಲ, ಸೊ ನೋ ಪ್ರಾಬ್ಲಮ್. ಜಸ್ಟ್ ಹುಬ್ಳಿ ಎಕ್ಸಿಟ್ ಮಾಡಿದ್ವಿ. ಸೊ ಇದು ಸಿಂಗಲ್ ಲೈನ್ ರೋಡ್. ಇಲ್ಲಿ ತೋರ್ಸೈತೆ ನಿಮ್ಗೆ ಟೈಮ್. ಬಿಸಿಲ ಗಾಡಿ ಹೊಡಿದ ಬಿ ಟೆನ್ಷನ್, ಫುಲ್ ಸುಸ್ತಾದಂಗೆ ಆಕೈತಿ. ಆಮೇಲೆ ಕಂಟಿನ್ಯೂ ಎ ಸಿದಾಗ ಕುಂತ ಒಮ್ಮೆ ಬಿಸಿಲಿಗೆ ಹೊರಗೆ ಹೋದ್ರೆ ಅದು ತ್ರಾಸ. ನೀ ಹಂಗೆ ಮಾಡಿಸಿ ಒಮ್ಮೆ ರೂಢ ಹಾಕಿಬಿಟ್ಟು ಆಕಿ ಹಂಗೆ ಮಾಡ್ತಾಳೆ. ಏನ್ ನೋಡಿ ಬೆಳೆಸ್ಬೇಕಂತ ಎಂತ ಹೊಲಸ್ತಿರ್ತೈತಪ್ಪ. ಹಂಗ ತುಂಬ ಅಡ್ಡಾಡ್ತಾಳ ಸಿಟ್ಯಾಗ. ಅಲ್ಲೋ ಸಿಟಿ, ಅದು ಫುಲ್ ವೈಟ್ ಗಾಡಿ ಅನ್ನೋದು ಅಕ್ಕಿದೆ. ಹಂಗ ಹಾಡಿ ಎದ್ದಿರ್ತೈತಪ್ಪ, ಅದನ್ನ ತುಂಬ ಅಡ್ಡಾಡ್ತಾಳ ಸಿಟಿ ಒಳಗೆ. ಆಕಿಗೆ 800 ಇತ್ತಲ್ಲ, ಅವಾಗ ಕರೆಕ್ಟ್ ಇತ್ತು ಅದು. ಯಾರ್ದು ಮಾತಾಡತ್ತೆ ಅನ್ಕೊಂತಿರ್ಬೋದು ನೀವು. ನಮ್ಮ ಅಕ್ಕಂದಿದ್ದು ಸುದ್ದಿ. ಅಕ್ಕಿನ ಕಾರ್ ಅಕ್ಕಿನ ಇಟ್ಕೊಳಂಗಿಲ್ಲ ಅಂತೇಳಿ ಹೇಳತ್ತಿದಾರೆ ಇವ್ರು ನಮ್ಮ ಮಮ್ಮಿ. ಇದು ಅಕ್ಕಿದ ಕಾರ್ ಬೈ ದ ವೇ. ಅಕ್ಕಿ ತೊಗೊಂಡಿವಿ, ಇದು ಅಕ್ಕಿಂದ ಕಾರ್. ಅದನ್ನ ತೊಗೊಂಡೇವು ಬಿಕಾಸ್ ಅದು ಇನ್ನೊಂದು ವೆಂಟು ಸರ್ವಿಸ್ ಇರ್ಲಾರ್ದಂಗೆ ಕುಂತೈತಿ. 1 ವರ್ಷ ಆತ ಮಾಡಿಸ್ಬೇಕು ಅದು ಫುಲ್. ಸೊ ಅದು ಮಾಡೋದು ನನ್ನ ನಾವು.
ಜಸ್ಟ್ ನಲ್ಗೊಂದು ರೀಚ್ ಆದ್ವಿ. ನೀರಡಿಕೆ ಆಗೈತಿ. ವಾಟರ್ ಬಾಟಲ್ ತೊಗೋಬೇಕು. ನಮ್ಮ ಮಾಮ ನರಗುಂದಾಗ ನಿಂದ್ರು ನಂದ. ಸೊ ಮೂವಿಂಗ್ ಹ್ಯಾಡ್ ಅಲ್ಲಿ ನಿಂದ್ರು ಅಲ್ಲಿ ನಿಂತಿದ್ದು ಮಾತಾಡ್ಕೊಂಬರ್ರಿ. ಇದು ನೋಡ್ರಿ ನರಗುಂದಿನ ಗುಡ್ಡ. ಇದು ನರಗುಂದ ಎಂಟ್ರೆನ್ಸಿಗೆ ಕಾಣತೈತಿ. ಏನು ಮಸ್ತ್ ಕಾಣತೈತಿ ಸೀನ್ರಿ ಇದು ಎಂಟ್ರೆನ್ಸಿಗೆ. ಅದ್ರ ಮೇಲೆ ಕರೆಂಟಿನ ಫ್ಯಾನ್ ಎಲ್ಲ ಇಟ್ಟಾರ. ಭಾಳ ದೊಡ್ಡದೈತಿ ಗುಡ್ಡ. ಅದು ಕ್ಯಾಮ್ರಾದಾಗ ಎಷ್ಟು ಕ್ಯಾಪ್ಚರ್ ಆಗತೈತಿ ಗೊತ್ತಿಲ್ಲ, ಬಟ್ ರಿಯಲ್ ನೋಡಕ್ಕೆ ಮಸ್ತ್ ದೊಡ್ಡದೈತಿ ಗುಡ್ಡ. ರೋಡ್ ಬಂದ್ ಮಾಡ್ಯಾರ ಲೆಕ್ಕ. ಇರ್ಲಿ ತೋ ಇರ್ಲಿ. ಅಲ್ಲಿ ಮ್ಯಾಲೆ ಹತ್ತಿದ್ರಿ ಮಸ್ತ್ ಫುಲ್ ಹೈಟ್ ಮಸ್ತ್ ಕಾಣ್ತಿರ್ಬೋದಲ್ಲ ಎಲ್ಲ ಇರೋನು. ಇಲ್ಲಿ ಮೇಲೆ ಅಲ್ಲಿಗಿಂಗ್ ಗುಡಿ ಐತನ? ಯಾವ ಗುಡಿ? ಯಾವ್ದ? ಸಿದ್ದೇಶ್ವರ ಗುಡಿ. ಓ ಅದಕ್ಕೆ ಬಂದ್ ಮಾಡ್ಯಾರ ರೋಡ್. ಒಮ್ಮೆ ಏನು ಡೇಂಜರ್ ಪಲ್ಟಿ ಹೊಡೆದೈತೆ ನೋಡಿ. ಈ ಪರಿ ಬಿದ್ದೈತಲ್ಲ ಮರೆ. ಸೊ ಈಗ ಅಂದಂಗೆ ಜಸ್ಟ್ ನರ್ಗುಂದ್ ಎಂಟ್ರ್ ಆದ್ವಿ. ನಮ್ಮ ಮಾಮ ಹಣ್ಣು ತರಕ್ಕೆ ಹೋಗ್ಯಾನ ಅಲ್ಲಿ. ವಾಟರ್ ಬಾಟಲು ಇಲ್ಲೇ ತೊಗೋಬೇಕು. ರಶ್ ನೋಡ್ರಿ ಇದು ಬಿಸ್ಲಾಗ ಅವನು. ನಾನು ಗಾಡಿಯಲ್ಲಿ ಅಡ್ಡಚ್ಚೇನೇನು ಇಲ್ಲೇ ನಡೀತದೆ ಏನೋ 2 ನಿಮಿಷ. ಇದು ನರಗುಂದ್ ಬಸ್ ಸ್ಟ್ಯಾಂಡ್ ಇಲ್ಲೇ ನಿಂತೇನೆ ಹೊರಗೆ. ಸೊ ಪಟ್ ಇಲ್ಲಿ ಹಣ್ಣು ವಾಟರ್ ಬಾಟಲ್ ತೊಗೊಂಡು ಜಲ್ದಿ ಹೋಗು. ನಾನು ಲೇಟ್ ಆಗೈತೆ ಆಲ್ರೆಡಿ. ನಾ ಸಾಯಂಕಾಲ ಜಲ್ದಿ ಬರ್ಬೇಕು. ಬಿಕಾಸ್ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ನಾವು ವಾಪಸ್. ಮತ್ತು ವಾಟರ್ ಬಾಟಲ್ ಬಿಟ್ಟು ಬಂದ ನಮ್ಮ ಮಾಮ. ಸೊ ವಾಟರ್ ಬಾಟಲ್ ತರಕ್ಕೆ ನನಗೆ ನಂಗೇನು ಅನ್ಸಂಗಿಲ್ಲ. ನಾವು 3-3 ತಾಸ್ದಾಗ ಮುಡ್ತೀವಿ ಅಂತಂದು. ಏನಿದ್ರು ಈಗ ನನ್ನ ಡ್ರೈವಿಂಗ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಅದ. ನೋಡು ಎಷ್ಟು ಜಲ್ದಿ ಮುಟ್ತೀವಿ ಎಷ್ಟಿಲ್ಲ. ಸಾಯಂಕಾಲ ಜಲ್ದಿ ಬರ್ಬೇಕು ನಾ. ಇಲ್ಲ ಅಂದ್ರೆ ಇವತ್ತು ಬೆಂಗಳೂರು ಹೋಗೋದು ಕ್ಯಾನ್ಸಲ್ ಆಕೈತೆ. ಮತ್ತು ಅದನ್ನ ಮಾಡ್ಕೊಡೋದಿಲ್ಲ. ಜಿಮ್ ಮಿಸ್ ಮಾಡೋದಿಲ್ಲ ನಂಗೆ. ಹೋಪ್ ಫಾರ್ ದ ಬೆಸ್ಟ್. ಜಲ್ದಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರು. ಭಂಡಾರ ಆಡತ್ತಾರ. ವಾ ಗಾಡಿಗೂ ಹಾಕಿದ್ರೆ ಚಲೋ ಆಯ್ತು. ತಿಜಿ ಭಂಡಾರ ಕೆರೂರು ದಾಟಿ ಮುಂದೆ ಬಂದೇವಿ. ಇನ್ನೂ 65 ಕಿಲೋಮೀಟರ್ಸ್ ಪೆಂಡಿಂಗ್. ಎಸ್ ಪೆಟ್ರೋಲ್, ನಾರ್ಮಲ್ ಪೆಟ್ರೋಲ್. ಇವತ್ತಿಂದ 2ನೇ ಆಕ್ಸಿಡೆಂಟ್ ಇದೆ ಬಾಗಲಕೋಟೆ ಎಂಟ್ರೆನ್ಸಿಗೆ. ಫುಲ್ ಜಾಮ್ ಆಗೈತೆ ಎಲ್ಲ. ಮೋಸ್ಟ್ಲಿ ಅಲ್ಲಿ ಏನೋ ಆಗೈತೆ, ಅದಕ್ಕೆ ಬಿಡಾತಿಲ್ಲ. ಕರೆಂಟಿನ ಕಂಬ ಬಿದ್ದ, ಕರೆಂಟಿನ ಕಂಬ ಏನೋ ಬಿದ್ದೈತಲ್ಲಿ. ಎಸ್ ಅದಕ್ಕೆ ಅಲ್ಲಿ ಬಿಡಾತಿಲ್ಲ. ಹಿಂಗೆ ಹೋಗೋಣ, ಊರೊಳಗೆ ಹೋಗಿ ಹೋಗ್ತೈತೆ. ಬಾಗಲಕೋಟೆ ರೀಚ್ ಆದ್ವಿ ರೀ ಈಗ. ಇನ್ನೇನು ಭಾಳಿಲ್ಲ, 52 ಕಿಲೋಮೀಟ್ರ್ ಐತಿ. ಬಾಗಲಕೋಟೆ ಅಂದ್ರೆ ಏನು ಒಳಗೆ ಹೋಗಿಲ್ಲ, ಊರೊಳಗೆ ಹೊರಗಿಂದವ್ರಿಗೆ. ಊರೊಳಗೆ ಹೋದ್ರೆ ಮತ್ತೆ ಟ್ರಾಫಿಕ್ ಲೇಟ್ ಆಕೈತಿ. ಆಮೇಲೆ ನಮ್ದು ಏನು ತೊಗೊಳೋದು ಇಲ್ಲ, ಹಿಂದೆ ತೊಗೊಂಬಿಟ್ಟೇನೋ ಎಲ್ಲ. ಸೊ ಡೈರೆಕ್ಟ್ ಹೋಗೋದು. ಬಾಗಲಕೋಟೆ ದಾಟಿ ಹೊರಗೆ ಬಂದ್ವಿ. ನಮ್ಮ ಮಾಮ ನೀರ್ಲನ್ ತರಕ್ಕೆ ಹೋದ. ಮತ್ತು ನಮ್ಮ ಮಾಮ ಅದು ತರಕೊಂತ ಹೊಕ್ಕಂತಿರ್ತಾನೆ ರೀ. ದನ ಏನು ಮಸ್ತ್ ಕಟ್ಟಾರ ನೋಡ್ರಿ. ನಾವು ಸಣ್ಣವ್ರಿದ್ದಾಗ ಹಳ್ಳಿಗೆ ಹೋಗ್ತಿದ್ವಲ್ಲ, ಅವಾಗೆಲ್ಲ ಮಸ್ತ್ ದನದ ಕೂಡಾಟ ಆಟ ಆಡೋದು ಎಲ್ಲ ಮಾಡ್ತಿದ್ವಿ. ಹೊಳಿ ಕರ್ಕೊಂಡು ಹೋಗೋದು, ಈಜಾಡೋದು. ಆ ಊರಿಗೆ ಹೋದಾಗ ಒಮ್ಮೆ ಬ್ಲಾಗ್ ಮಾಡ್ತೇನೆ, ಖತರ್ನಾಕ್ ಇರ್ತೈತಿ. ಕುದುರೆ ಕಟ್ಟಾರ ನೋಡ್ರಿ, ಕುದುರೆ.
ಸೊ ಗುಡ್ ನೆಳ್ಳಿತ್ತು ಮಸ್ತ್. ಸೊ ಅದಕ್ಕೆ ನೆಳ್ಳಾಗ ಮಾಡಿದ್ದೆ ಗಾಡಿ ಪಾರ್ಕ್. ನಮ್ಮ ಅಮ್ಮ ನೀರ್ಲ್ಯಾಂಡ್ ಬಿಸ್ಕಿಟ್ ಏನೇನೋ ತರಕ್ಕೆ ಹೋಗ್ಯಾನ ಬಿಕಾಸ್ ನಮ್ಮ ಮಮ್ಮಿಗೆ ಹಸು ಆಗಿತ್ತು. ಸೊ ತಂದಮೇಲೆ ಇನ್ನು ಭಾಳ ಉಳಿದಿಲ್ಲ, 40 ಕಿಲೋಮೀಟರ್ಸ್ ಉಳಿದೈತೆ ಮ್ಯಾಕ್ಸಿಮಮ್. ಸೊ ಪಟ್ ಹೋಗಿ ರೀಚ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಕೂಡಲ ಸಂಗಮದಾಗ ಸಿಗೋಣಂತ. ಕಮ್ಮ ರೋಡ್ ಏನು ಸಿನಿಕ್, ಮಸ್ತ್ ಸಿನಿಕ್ ರೋಡ್ ಅದಾವ ನೋಡ್ರಿ ಇಲ್ಲಿ ಬಾಗಲಕೋಟೆಗಿಂದ. ವಾಹ್, ರಿಯಲಿ ಗುಡ್. Scripture in a hotel drawer, just to know what good my faith is for. My train of thought ain't making all of the stops. Not sell up, but no one wants what I've got. What I've got. ಹೆಲೋ, ಎಸ್ ಗೈಸ್, ನೋಡ್ರಿ ಸೀದಾ ಸಂಗಮ ಒಳಗೆ ಕಾರ್ ಇಲ್ಲೇ ಐತಿ. ಒಳಗೆ ಬಿಡಂಗಿಲ್ಲ, ಇಲ್ಲೇ ನಮ್ಮ ಪರಿಚಯದವ್ರ ಸಂಬಂಧ ಬಿಟ್ಟಾರ. ಇಲ್ಲಿ ಹಿಂದೆ ಹೊಳೆ ಐತಿ. ಫಸ್ಟ್ ದರ್ಶನ ಮಾಡ್ಕೊಂಬರೋಣ. ದರ್ಶನ ಮಾಡ್ಕೊಂಬಂದು ನಿಮಗೆ ಮಸ್ತ್ ಹೊಳೆ ಗಿಳಿ ಎಲ್ಲ ತೋರಿಸ್ತೇನೆ ಅಂತ. ಓಕೆ, ಜಸ್ಟ್ ಸಂಗಮ ಈಶ್ವರಂದು ದರ್ಶನ ಆತ. ಈಗ ಬಸವಣ್ಣವ್ರದ್ದು ಇದು ಕೊಂಡೆ ನೋಡಿ ಕಾಡಕ್ಕೆ ನೋಡಕ್ಕೆ. ಇದು ಕೂಡಲ ಸಂಗಮ ಇದಕ್ಕಂತಾರೆ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಬಂದು 3 ನದಿ ಸಂಗಮ ಆಕೈತಿ. ಸೊ ಎಸ್, ಕಾಲು ಸುಟ್ಟೋದಿಪ್ಪ, ಇಷ್ಟೇ ಸುಡಾದಿತ್ತು ಟೈಲ್ಸ್. ಶವಾಶ್, ನೋಡಕ್ಕೇನು ಮಸ್ತ್. ಸೊ ಬೇಸಿಕಲಿ ಇದು ಮಲಪ್ರಭಾ ನದಿ, ಸ್ವಲ್ಪ ಖಾಲಿ ಐತಿ. ಒಳಗೆ ಬಂದ್ವಿ ಜಸ್ಟ್. ಈ ಕಡೆ ಬರೋದು ಕೃಷ್ಣ. ಆ ಕೃಷ್ಣಕ್ಕೆ ಹಿಂದೆ ಜಾಯಿಂಟ್ ಆಗೋದು ಹಿಂದೆ ಘಟಪ್ರಭಾ. ಇಲ್ಲಿ ಹಾಕಾರ ನೋಡ್ರಿ, ಇದು ಮಲಪ್ರಭಾ. ನೀರು ಕಮ್ಮಿ ಇದೆ. ಇದು ರಿವರ್ ಕೃಷ್ಣ ಭಾಳ ಐತಿ ಇದರಲ್ಲಿ. ರಿವರ್ ಕೃಷ್ಣ ಎಸ್ ಆತ. ಕಡೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಎಸ್, ನಾವು ಗೋಯಿಂಗ್ ಬ್ಯಾಕ್. ಈ ಜಾಗ ಚಲೋ ಐತೆ ನೋಡ್ರಿ, ಸಿನಿಕ್ ಐತಿ, ಮಸ್ತ್ ಐತಿದೆ. ಬಟ್ ನೀರು ಕಮ್ಮಿ ಐತಿ. ಲಾಸ್ಟ್ ಟೈಮ್ ನಾವು ಬಂದಾಗೂ ನೀರು ಕಮ್ಮಿ ಐತಿ. ಇಲ್ಲ ಕಾರಲ್ಲಿ ಐತೆ ನಮ್ದು. ಆಯ್ತು, ಬಂದಿದ್ದು ಕೆಲಸ ತಲೇಶನಿಗೆ ಬಟ್ ಅದು ಈ ದೇವ್ರ ದರ್ಶನ ತೊಗೊಂಡ್ವಿ. ಸೊ ಈಗೇನಿದ್ರು ಪಟ್ ಅಂತೇಳಿ ಹೊಳೆಗೆ ಹೋಗ್ಬೇಕಷ್ಟೆ. ವಾಪಸ್ ಹೊಂಟೀವಿ. ಬ್ರಿಡ್ಜ್ ಎಷ್ಟು ಚಂದ ಕಾಣತೈತೆ ನೋಡ್ರಿ. ಬ್ರಿಡ್ಜ್ ಇದು ರಿಯಲಿ ಗುಡ್ ಲೊಕೇಶನ್. ಬಟ್ ಅಷ್ಟೇ ಏನೋ ಶೆಕೆ ಭಾಳ ಐತಿ, ಹ್ಯೂಮಿಡ್ ಐತಿ. ಮೋಸ್ಟ್ಲಿ ಮಳೆ ಬರ್ಬೋದು ಇವತ್ತು. ಬ್ರಿಡ್ಜ್ ಮೇಲೆ ಏನು ಹೋಗಲ್ಲ ನಾವು, ಇಲ್ಲೇ ರೈಟ್ ಐತೆ ನಮ್ದು. ಇದೆಷ್ಟು ಚಂದ ಐತೆ ನೋಡ್ರಿ, ಗಾರ್ಡನ್ ಎಲ್ಲ ಮಸ್ತ್. ಲೊಕೇಶನ್ ಚಂದ ಐತೆ, ಮಸ್ತ್ ಐತಿ. ಇಲ್ಲಿ ಒಂದು ಸ್ಪಾಟ್ ಐತಿ ನಿಂತು ನೋಡೋಕ್ಕೆ ಎಲ್ಲ ನಿಮಗೆ. ನೇಚರ್ ಎಷ್ಟು ಚಂದ ಐತೆ ನೋಡ್ರಿ ಇಲ್ಲಿ. ಫುಲ್ ಮೋಸ್ಟ್ಲಿ ನದಿ ಅನ್ನಿಸ್ತೈತಿ ಇದು. ಅದಕ್ಕೆ ಇಷ್ಟು ಗ್ರೀನ್ರಿ ಮುಂದೈತೇನ ಅದು. ಮೋಸ್ಟ್ಲಿ ನಿಮಗೆ ಸೀನ್ರಿ ತೋರಿಸ್ಕೊಂತ ಬ್ಲಾಕ್ ಇದ್ದಿದ್ದು ರೋಡಿಗೆ ಬಂದುಬಿಟ್ಟೆ ನಾ. ರೋಡ್ ಬ್ರಿಡ್ಜ್ ಆ ಸೈಡ್ ಹೋಗ್ಬೇಕಿತ್ತು. ಇಲ್ಲಿ ನೋಡ್ರಿ ಕ್ಲೋಸ್ ಐತಿ, ಇಲ್ಲಿ ಬಂದಿದ್ದೆ ನಾ. ಈಗ ಮತ್ತು ಆ ಸೈಡ್ ಆಸೆ ಹೋಗ್ಬೇಕು. ಇನ್ನೂ ಆ ಕಡೆ ಮಸ್ತ್ ಕಾಣ್ತೈತೆ ಸೀನ್ರಿ ನಂಗೆ ಅನ್ಸೋ ಮಟ್ಟಿಗೆ. ಬಸ್ ಹೋಗ್ಲ ಈ ಸೈಡ್ ಹೋಗ್ಬೇಕಿತ್ತು. ನೋಡ್ರಿ ಎದುರಿಗೆ ಎಷ್ಟು ಚಂದ ಐತೆ. Not sell up, but no one wants what I've got. What I've got. What's in a word if no one feels any blame? Who gives a shit if no one feels any shame? You know the sun won't rise in everyone's sky. Stars can't dance until you open your eyes. ಲೈಟ್ಲಿ ಕ್ಲೌಡಿ ಐತಿ ನೇಚರ್. ಸೊ ನೋಡ್ಬೋದು ನೀವು, ಸನ್ ಈಸ್ ಟ್ರೈಂಗ್ ಟು ಬ್ರೇಕ್ ಆ್ಯಂಡ್ ಕಮ್ ಔಟ್. ಎಷ್ಟು ಚಂದ ಕಾಣತೈತೆ ಸನ್. ಫೈನಲಿ
ರೀಚ್ಡ್ ನರ್ಗುಂದಿಗೆ ಬಂದ್ವಿ. ಜಸ್ಟ್ ನಾನ್ ಸ್ಟಾಪ್ ಬಂದೇನಿ. ಏನು ಭಾಳ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಆಲ್ರೆಡಿ ನಿಮಗೆ ಬೆಳಗ್ಗೆ ರೋಡ್ ತೋರಿಸ್ಬಿಟ್ಟಿದ್ದೆ ನಾನು. ಸೊ ಅದು ರಿಟರ್ನ್ ಇತ್ತು, ಆಮೇಲೆ ಜಲ್ದಿನೂ ಹೋಗೋದಿತ್ತಂಗೆ, ಅದರ ಸಂಬಂಧ ಬಂದೆ. ಎಸ್, ಈಗೇನಿಲ್ಲ, ಒಂದು ಟ್ರಾನ್ಸಿಷನ್ ಬ್ರೇಕ್. ಲೈಕ್ ನೋಡ್ರಿ, ಸನ್ಸೆಟ್ ಆಗತ್ತೈತೆ ಆಲ್ಮೋಸ್ಟ್. ನನಗೂ ಕುಂದು ಬೇಸರ ಆಗಿರ್ತೈತಲ್ಲ, ಸೊ ಒಂದು ಟ್ರಾನ್ಸಿಷನ್ ಬ್ರೇಕ್, ಟೀ ಕುಡ್ದಂಗೆ ಹೋಗ್ತೈತೆ ಅಂತೇಳಿ. ರೋಡ್ ಅದಾವ ರೀ, ಏನೇ ಇಲ್ಲ ರೋಡ್, ಫುಲ್ ಹಿಂಗೆ ಬೌನ್ಸಿ ಹಿಂಗೆ ಹೋಗ್ಬೇಕು ರೋಡ್, ಆ ಟೈಪ್ ಅದಾವೆ. ಅದ್ರ ಸಂಬಂಧ ನುಗ್ಗಾಗೋದು. ಆಮೇಲೆ ಒನ್ವೇ ಅಲ್ಲ, ಪಟ್ ಓವರ್ಟೇಕ್ ಅದು ಮಾಡೋಕೆ ಬರೋಂಗಿಲ್ಲ. ಇನ್ನು ಭಾಳ ಏನು ಉಳಿದಿಲ್ಲ, ಜಸ್ಟ್ 60 or 65 ಕಿಲೋಮೀಟರ್ಸ್ ಐತೆ ಅಷ್ಟೇ. 1 hour 30 minutes ಹಿಂಗೇನ ಐತಿ. ಸೊ ನೋಡು ಎಷ್ಟು ಜಲ್ದಿ ಕವರ್ ಮಾಡೋಕ್ಕಾಕೈತೆ ಅಂತ. ಇದು ವೆಂಕಟೇಶ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಟೀ ಕುಡಿಯತ್ತೀವಿ. ಲೆಟ್ಸ್ ಸಿ. ಜಸ್ಟ್ ಟೀ ಕುಡ್ದು ಬಂದೆ, ಹೊಟ್ಟೆ ಹಸ್ದಿತ್ತು ಅಂತೇಳಿ ಒಂದು ರವಾ ಇಡ್ಲಿ ತೊಗೊಂಡಿದ್ದೆ, ಸರಿ ಇರಲಿಲ್ಲ. ವಾಪಸ್ ಬಿಡಾತೀವಿ ಈಗ. ಬಟ್ ಒಂದು ಮನೆಗೆ ಮುಟ್ಟಿ ಇವತ್ತೇನು ನನಗೆ ಬೆಂಗಳೂರು ಹೋಗಕ್ಕೆ ಆಗಂಗಿಲ್ಲ ಅನ್ಸೋದೈತಿ. ಫಿಂಗರ್ಸ್ ಕ್ರಾಸ್, ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಸಿ. ಜಸ್ಟ್ ಹುಬ್ಳಿ ರೀಚ್ ಆದ್ವಿ. ವಿದ್ಯಾನಗರ ಸರ್ಕಲ್ ಇದು, ಆರ್ಟ್ಸ್ ಕಾಲೇಜ್ ಸರ್ಕಲ್. ಈಗ ಹಿಂಗೆ ಹೋಗ್ಬೇಕು, ಯೂ ಟರ್ನ್ ನೋಡ್ಕೊಂಡು ಹೋಗಿ ಕಾರ್ ಹಚ್ಚಿ ಮನೆಗೆ ಹೋಗಿ ಮಕ್ಕೊಂಡ್ರೆ ಸಾಕಾಗೈತಿ, ಅಷ್ಟು ಟಯರ್ಡ್. ಸಿಂಗಲ್ ರೋಡ್ದಾಗ ಗಾಡಿ ಹೊಡಿದು ವಜ್ಜಲ್ಲ, ಅದ್ರಾಗ ಸ್ಕ್ವಾಟ್ಸ್ ಒಂದು ಮಾಡಿಬಿಟ್ಟೆ ನಿನ್ನೆ. ಸಾಕಾಗೈತಿ. ಕ್ಲಚ್ ಹಿಡಿದು ಮ್ಯಾನ್ಯುವಲ್ ಇದೆ. What's in a word if no one feels any blame? Who gives a shit if no one feels any shame? You know the sun. ಎಸ್, ಜಸ್ಟ್ ಮನೆಗೆ ರೀಚ್ ಆದೆ. ಇಟ್ ವಾಸ್ ಅ ಗುಡ್ ಟೈರಿಂಗ್ ಡೇ, ರಿಯಲಿ ಗುಡ್ ಡೇ. ಮೊದಲು ಬಂದಾಗೋ ಬೈ ಸಾಕಿನ ಹಾಡು ಕೇಳಿದ್ದೆ. ಇದು ಪಾರ್ಕಿಂಗ್ ಸ್ಪೇಸ್, ಇಲ್ಲಿ ನಿಂದಿರ್ತೈತೆ ಗಾಡಿ. ಇದು ಬಂಟು ನಾ ಹೇಳಿದ್ದು ಬೆಳಗ್ಗೆ ನಿಮಗೆ. ಅಲ್ಲಿ ಏನಿಲ್ಲ, ಖಾಲಿ ಪಾರ್ಕಿಂಗ್ ಐತೆ ಅಲ್ಲಿ ತನ. ಎಸ್, ಈ ಗಾಡಿ ಇಲ್ಲೇ, ಅದು ಈ ಗಾಡಿ ಗೇಟ್ ಇಲ್ಲೇನಿಲ್ಲ. ಒಂದು ತೋರಿಸ್ತಾನೆ ಬರ್ರಿ ನಾನು. ಈ ಜಾಗ ಏನೈತಲ್ಲ ಇಲ್ಲೇ, ಇದು ಗಾಡಿ ನಮ್ದಲ್ಲ. ಲೈಕ್ ಹಿಂದೆ ವಾಚ್ಮನ್ ಇರ್ತಾರೆ, ಅಲ್ಲಿ ಅಲ್ಲಿ ತೋರಿಸಿದೆ. ಅಲ್ಲಿ ಹಿಂದೆ ವಾಚ್ಮನ್ ಇರ್ತಾರೆ, ಅಲ್ಲಿ ಅವ್ರ ಗಾಡಿ ನಿಂದಿರ್ತೈತಿ. ಈಗ ಮೊದಲು ಇಲ್ಲೇ ನನ್ನ ಗಾಡಿ ನಿಂದಿರ್ತೈತಿ, ಕ್ಲಾಸಿಕ್ ಇಲ್ಲಿ ನಿಂದಿರ್ತೈತೆ. ಸೊ ಅಫ್ಕೋರ್ಸ್ ಈಗ ಅದು ನಿಂದಿರಂಗಿಲ್ಲ ಇಲ್ಲೇ, ಬಿಕಾಸ್ ಅದು ಬೆಂಗ್ಳೂರಾಗ ಐತಿ. ಈಗ ವಾಪಸ್ ಗೋವಾ ಟ್ರಿಪ್ ಹೋಗಿ ಬಂದಮೇಲೆ ಇಲ್ಲೇ ಇರ್ತೈತೆ 2 ದಿವಸ. ಅವಾಗ ತೋರಿಸ್ತೇನೆ ನಾನು ನಿಮಗೆ. ಎಸ್, ಇಷ್ಟ ನಾನು ಅನ್ಕೊತೀನಿ. ಇವತ್ತು ನಿಮ್ಮ ಬ್ಲಾಗ್ ನಿಮ್ಗೆ ಚಲೋ ಅನ್ಸೈತೆ ಅಂತಂದೆ. ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಬೆಲ್ ಐಕನ್ ಒತ್ತಿರಿ. ನಿಮಗೆ ವಿಡಿಯೋಸ್ ಲೈಕ್ ಆಗತ್ತಿದ್ರೆ ಅಂದ್ರೆ ಆದಷ್ಟು ಮಂದಿಗೆ ಶೇರ್ ಮಾಡಿರಿ, ಸೊ ದಟ್ ಎಲ್ಲರೂ ನೋಡಲಿ. ನಾವು ಇನ್ನೂ ಚಲೋ ಕಂಟೆಂಟ್ ತರೋಣ. ಈಗ ನಾಳೆ ಏನೈತಲ್ಲ, ಎಸ್ಪೆಷಲಿ ನಾಳೆ ನಾನು ಇವತ್ತು ಬೆಂಗಳೂರಿಗೆ ಹೋಗೋದು 100% ಔಟ್. ಬಿಕಾಸ್ ಈಗ ಆಲ್ರೆಡಿ 9 o'clock ಆಗೈತಿ, ಆಲ್ಮೋಸ್ಟ್ 9 ಆಗೈತಿ. ಸೊ ಇವತ್ತರ ನಾವು ಹೋಗೋದು ಪಕ್ಕಾ ಡೌಟ್ ಬೆಂಗಳೂರಿಗೆ. ಪ್ಲ್ಯಾನ್ ಏನೈತಿ, ನಾಳೆ ಗೋವಾ ಶಿರೋಡಕ್ಕೆ ಹೋಗಿ ಪ್ಲ್ಯಾನ್ ಐತಿ, ಗೋವಾ ಶಿರೋಡಕ್ಕೆ. ಸೊ ಇನ್ ಕೇಸ್ ಹೋದೆ ಅಂತಂದರೆ ಪಕ್ಕ ಅದು ವ್ಲಾಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್, ಬಾಯ್. Just like the scripture in a hotel drawer, I just know what good my faith is for. My train of thought